ಬ್ಯಾಂಕಲ್ಲಿ ತಗೊಂಡು ದುಡ್ಡು ನಾಳೆ ಸುಮ್ಮನೆ ನಿಮ್ಮ ಕೆಲಸಕ್ಕೆ ರೆಗ್ಯುಲರೈಸ್ ಆಗೋದಕ್ಕೆ ನಿಮ್ಮನ್ನ ನಿಮ್ಗೆ ಪರ್ಮನೆಂಟ್ ಆಗೋದನ್ನ ಕೆಡಿಸ್ಕೊಂತಾರೆ. ನಿಮಗೆ ತೊಂದರೆ ಆಗುತ್ತೆ. BPL ಕಾರ್ಡುಗಳು ಆದಾಯಕ್ಕಿಂತ ಹೆಚ್ಚಿರೋಂಥವ್ರು ಹೊಂದಿದ್ರೆ ಅದು ತಪ್ಪು. ಅದು ಜೊತೆಗೆ ತಪ್ಪೇನಂದರೆ ನೀವು ನಿಮ್ಮ ಕೆಲಸಕ್ಕೆ ತಪ್ಪು ಕೂತು ಬರ್ತಾರೆ, ಗೊತ್ತಾಯ್ತಾ? ಅದಕ್ಕೆ ಅವಕಾಶ ಕೊಡಬೇಡಿ. ಯಾರ್ಯಾರಿಗೆ 1 ಲಕ್ಷದ ಈಗಾಗಲೇ ರಿಟೈರ್ಡ್ ಆಗಿ ಅವ್ರಿಗೆ ಇನ್ನೇನು ಪೆನ್ಷನ್ನು ಇಲ್ಲ, ಏನೂ ಇಲ್ಲ, ದುಡ್ಡು ಕಡಿಮೆ ಇದೆ, ಅವ್ರಿಗೇನು ಆದಾಯನೂ ಇಲ್ಲ ಅಂತಂದರೆ ಅಂಥವ್ರನ್ನೆಲ್ಲ ಮತ್ತೆ ನಾನು ಅವ್ರಿಗೆ ಅವ್ರ ಅರ್ಹತೆಯನ್ನು ಪರಿಶೀಲನೆ ಮಾಡಿ BPL ಕಾರ್ಡ್ ಕೊಡೋದು ಕ್ರಮ ತಗೊಳ್ಳೋಕೆ ಹೇಳ್ತೀನಿ ಅಂತ. ಉಳಿದಂತೆ ರೆಗ್ಯುಲರೈಸ್ ಏನಾಗಬೇಕು ಅದ್ರದ್ದು ಒಂದು ಪಟ್ಟಿ ಕೊಡಿ, ಯಾರ್ಯಾರು ನೀವು ಪರ್ಮನೆಂಟ್ ಆಗಬೇಕು, ಅರ್ಥ ಆಯ್ತಾ? ಅದನ್ನು ಕೂಡಲೇ ಪರಿಶೀಲನೆ ಮಾಡಿ ನಿಮ್ಗೆ 2017ರಿಂದ ಹಿಂದೆ ನೀವೇನಾದ್ರು ಸೇವೆ ಸೇರಿದ್ರೆ ನಿಮ್ಮನ್ನೆಲ್ಲ ಪರ್ಮನೆಂಟ್ ಮಾಡಬೇಕು. ಅದನ್ನು ನಾನೇನು ಸೂಚನೆ ಕೊಡ್ಬೇಕು ಅದನ್ನು ಕೊಡ್ತೀನಿ. ಅದು ಬಿಟ್ಟರೆ ತೆಗಿತಾರೆ. ಆಮೇಲೆ ನಾಳೆ ಯಾರನ್ನ RTI ಕೊಟ್ಟರೆ RTI 1 ಲಕ್ಷ BPL ಕಾರ್ಡ್ ನಾನು ನೋಡ್ತೀನಿ. ಗ್ರಾಮ ಪಂಚಾಯಿತಿ ನೌಕರರು ತಳಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು, ಒಬ್ಬ ವಾಟರ್ ಮ್ಯಾನು 24 ಗಂಟೆ ಕೆಲಸ ಮಾಡ್ತಕ್ಕಂಥ ನೌಕರರು, ಸ್ವಚ್ಛತೆಗಾರರು ಸ್ವಚ್ಛತೆ ಕೆಲಸವನ್ನು ಮಾಡಿ ಚರಂಡಿ ಕ್ಲೀನ್ ಅನ್ನು ಮಾಡ್ತಕ್ಕಂಥ ಗ್ರಾಮ ಪಂಚಾಯತ್ ನೌಕರರು ಇರ್ಬೋದು, ಅಟೆಂಡರು ಬೆಳಿಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೂ ಅಲ್ಲಿ ಟೀ ಕಾಫಿ ಕೊಟ್ಕೊಂಡು ಅಲ್ಲಿ ಬೀಗ ತೆಗೆದುಕೊಂಡು ಅಲ್ಲೇ ಇರ್ತಕ್ಕಂಥ ಒಬ್ಬ ಅಟೆಂಡರು, ಒಬ್ಬ ಬಿಲ್ ಕಲೆಕ್ಟ್ರು 24 ಅವರ್ಸ್ ಕೆಲಸ ಮಾಡ್ಬೇಕಾಗುತ್ತೆ ಬಿಲ್ ಕಲೆಕ್ಟರ್. ಯಾಕಂದ್ರೆ ಪಾಪ ಅವರು ಕಲೆಕ್ಷನ್ಗೆ ಹೋಗ್ಬೇಕು, ಈ ತರ ರಿಪೇರಿ ಕೆಲಸಗಳನ್ನ ನೋಡ್ಬೇಕಾಗುತ್ತೆ. ಅದನ್ನೆಲ್ಲಾನು ನೋಡ್ಕೊಂಡು ಆ ಪಂಚಾಯತಿಯಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಸಾರ್ವಜನಿಕವಾಗಿ. ಕಂಪ್ಯೂಟರ್ ಆಪರೇಟರ್ನು ಅಷ್ಟೇ, ಅವರು ಕಂಪ್ಯೂಟರ್ ಹತ್ರ ಹೋಗಿ ಕುತ್ಕೊಂಡ್ಬಿಟ್ರೆ ಪಾಪ ಅವ್ರಿಗೆ ಕಣ್ಣುಗಳಿಗೆ ಆಗ್ತಾ ಇರ್ತಕ್ಕಂಥ ಎಫೆಕ್ಟ್ ಬಹಳಷ್ಟು ಕಷ್ಟದಲ್ಲಿದ್ದಾರೆ ಅವರು. ಅಂತದ್ರಲ್ಲಿ ಈಗ BPL ಕಾರ್ಡ್ ಅನ್ನ ಯಾರೋ RTI ಕಾರ್ಯಕರ್ತ ಒಬ್ರು ಅರ್ಜಿ ಹಾಕೊಂಡಿದ್ದಾರೆ ಅಂತ ಹೇಳಿ ಎಲ್ಲಾ ನೌಕರರದು BPL ರೇಷನ್ ಕಾರ್ಡ್ ಅನ್ನು ರದ್ದು ಮಾಡಿದ್ದಾರೆ. ಆ ರದ್ದು ಮಾಡಿರ್ತಕ್ಕಂಥದ್ದನ್ನ ನಾವು ಮತ್ತೆ ಪುನರ ಪಡಿಬೇಕು ಅಂತ ಹೇಳಿ ನಾವೀಗ ಬಂದು ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿ ಮಾಡಿದೀವಿ. ಆ ಮನವಿಗೆ ಅವ್ರು ಸ್ಪಂದಿಸಿ ಅದನ್ನ ನಾನು ಪರಿಶೀಲನೆ ಮಾಡಿ ಮುಂದಿನ ಏನ್ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರಾಮಕೃಷ್ಣ, ರಾಜ್ಯಾಧ್ಯಕ್ಷರು, ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು, ವಾಟರ್ ಮ್ಯಾನ್ ಸಂಘದ ರಾಜ್ಯಾಧ್ಯಕ್ಷರು. ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಇಡೀ ಜಿಲ್ಲಾ ವ್ಯಾಪ್ತಿ ನಮ್ಮ ಎಲ್ಲಾ ವಾಟರ್ ಮ್ಯಾನ್ಗಳು, ಎಲ್ಲಾ ಸ್ವಚ್ಛತೆಗಾರರು, ಎಲ್ಲಾ ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್, ಅಟೆಂಡರ್ ಎಲ್ಲಾ ಸೇರಿ ಎಲ್ಲಾ ಕಾರ್ಯವನ್ನ ನೀರು ಸಹ ಸ್ಥಗಿತಗೊಳಿಸಿ ಹೋರಾಟಕ್ಕೆ ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟಕ್ಕೆ ಇಳಿಯೋದಕ್ಕೆ ನಾವೆಲ್ಲಾ ತಯಾರು ಮಾಡ್ಕೊಂಡಿದೀವಿ. ಯಾಕಂದ್ರೆ ಒಬ್ಬ ನೌಕರನಿಗೆ ನೈಟ್ ಅಲ್ಲಿ ನೀರ್ ಬಿಡಕ್ ಹೋಗ್ತಾನೆ, ಅಂತ ಸಂದರ್ಭದಲ್ಲಿ ಹಾವುಗಳು ಕಚ್ಚಿರ್ತಕ್ಕಂಥ ಸಂದರ್ಭ ಇದೆ, ಕರೆಂಟ್ ಇಟ್ಕೊಂಡಿರ್ತಕ್ಕಂಥ ದಿನಗಳು ಇದೆ. ಅಂತವ್ರಿಗೆ ಹಾಸ್ಪಿಟ್ಲ್ಗೆ ಹೋದಂತ ಸಂದರ್ಭದಲ್ಲಿ ಅವ್ರು ಕೇಳೋದು BPL ಕಾರ್ಡು. ನಾವ್ ಎಲ್ಲಿ ನೌಕರರು ಎಲ್ಲಿ ಹೋಗ್ತೀವಿ, ಯಾವುದೇ ಖಾಸಗಿ ಹಾಸ್ಪಿಟ್ಲ್ಗೆ ಹೋಗಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ. ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದಾಗ ಸಂದರ್ಭದಲ್ಲೂ ಸಹ BPL ಕಾರ್ಡ್ ಅನ್ನು ಕೇಳ್ತಾರೆ. ಈಗ ನಮ್ಮ ಸ್ನೇಹಿತರಿಗೊಬ್ರು ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾರ್ಟ್ ಅಟ್ಯಾಕ್ ಆದಾಗ ಬೆಂಗಳೂರಿಗೆ ಎತ್ಕೊಂಡು ಹೋದಾಗ ಸಂದರ್ಭದಲ್ಲಿ 4 ಲಕ್ಷ ರೂಪಾಯಿ ಆಗಿತ್ತು. BPL ಕಾರ್ಡ್ ಇದ್ದಿದ್ದಕ್ಕೆ 28,000 ರೂಪಾಯಿ ಕಟ್ಸ್ಕೊಂಡು ಮತ್ತೆ ಅವ್ರು ರಿಟರ್ನ್ ಕಳ್ಸಿದ್ದಾರೆ. ಇಲ್ಲ ಅಂದ್ರೆ 4 ಲಕ್ಷ ರೂಪಾಯಿ ಎಲ್ಲಿಂದ ತರೋದು ಅವರು? ಯಾವ ಕಡೆಯಿಂದ ತರೋದು? ಯಾವ ಬೇರೆ ಸಂಪಾದನೆಗಳಿರಲ್ಲ. ಒಬ್ಬ ವಾಟರ್ ಮ್ಯಾನ್ಗೆ ಬೇರೆ ಸಂಪಾದನೆ ಏನಿರುತ್ತೆ? ನೀರ್ ಬಿಡ್ತಾನೆ, ಪಂಚಾಯತಿಯಲ್ಲಿ ಬರ್ತಕ್ಕಂಥ ಸಂಬಳವನ್ನು ತೆಗೆದುಕೊಳ್ತಾನೆ. ಹಾಗಾಗಿ ಈಗ ಯಾರೋ ಒಬ್ಬ ವ್ಯಕ್ತಿ RTI ಕಾರ್ಯಕರ್ತರು ಅಂತೇಳಿ ತ್ಯಾಗರಾಜು ಅಂತೇಳಿ ಕೊಳವಳ್ಳಿಯವರು RTI ಕಾರ್ಯಕರ್ತರು ಹಾಕೊಂಡಿದ್ದಾರೆ. ಅದರಿಂದ ಇಡೀ ನಮ್ಮ ತಾಲೂಕು ಜಿಲ್ಲಾ ವ್ಯಾಪ್ತಿ ರದ್ದಾಗಿದೆ. ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ ಆಗಿದೆ. ಆದ್ರಿಂದ ಇವತ್ತು ಎಲ್ಲಾ ನೌಕರರು ಸೇರಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಗೆ ಏನ್ ಕ್ರಮ ತೆಗೆದುಕೊಳ್ತಾರೆ ನೋಡ್ತೀವಿ. ಮುಂದೆ ನಾವ್ ಏನ್ ಮಾಡಬೇಕು ಅಂತೇಳಿ ಅದನ್ನ ನಾವು ತೀರ್ಮಾನ ಮಾಡಿ ಮುಂದಿನ ಹೋರಾಟವನ್ನ ರೂಪಿಸ್ಕೊಳ್ತೀವಿ. ಪಂಚಾಯತಿ ನಾವೊಬ್ಬ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಮೊದಲಿಗೆ ನಾವು 4 ಗಂಟೆಯಿಂದ ಎದ್ದು ನೀರು ಪೂರೈಸೋದು ಸಮೇತವಾಗಿ ಊರಿನ ಗ್ರಾಮಸ್ಥರಿಗೆ ನೀರು ಸರಬರಾಜು ಮಾಡಕ್ಕಾಗಲ್ಲ ಈ ಕರೆಂಟ್ ಅಭಾವದಿಂದ. ನಾವು ಒಂದು ದಿನ ನೀರು ನಿಲ್ಸಿದ್ರೆ
ಎಷ್ಟು ಪಬ್ಲಿಕ್ ತೊಂದರೆ ಆಗುತ್ತೆ, ಎಷ್ಟು ಅನಾನುಕೂಲ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆದ್ರೂ ಸಮೇತವಾಗಿ ನಮ್ಮ ಪರವಾಗಿ ಎಲ್ಲಾರು ಧ್ವನಿ ಎತ್ತಿ ನಮ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡಕ್ ಅನುಕೂಲ ಆಗುತ್ತೆ. ನಮ್ಗೆ ಎಲ್ಲ ರಾಜಕೀಯ ವ್ಯಕ್ತಿಗಳು, ಊರಲ್ಲಿ ಗ್ರಾಮಸ್ಥರು, ಎಲ್ಲ ಅಫ್ಷಿಯಲ್ಲು, ಎಲ್ಲ ಪಂಚಾಯತಿ ಕಡೆಯಿಂದ ಪ್ರತಿಯೊಬ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಕೆಲಸ ಮಾಡಕ್ಕಾಗುತ್ತೆ. ಇಲ್ಲಾಂತ ನಾವು ಪ್ರಾಣದ ಮೇಲೆ ಆಸೆ ಬಿಟ್ಟು ನಾವು ಕೆಲಸ ಮಾಡುವಂತ ಅಂತ ಕಾರ್ಯಗಳಿದಾವೆ. ಒಂದು ಓವರ್ ಟ್ಯಾಂಕ್ ಹತ್ತಬೇಕಾಗಿದ್ರೆ ಅಂತಿಂತವ್ರು ಓವರ್ ಟ್ಯಾಂಕ್ ಹತ್ತಿ ನಾವು ಕ್ಲೀನ್ ಮಾಡಕ್ ಆಗಲ್ಲ. ನಾವು ಕ್ಲೀನ್ ಮಾಡಕ್ ಹೋಗ್ಬೇಕಾದ್ರೆ ಎಷ್ಟು ಧೈರ್ಯ ಇರ್ಬೇಕು, ಎಷ್ಟು ಸಾಹಸ ಮಾಡಿ ಹತ್ತಬೇಕು. ಮ್ಯಾಕ್ಸಿಮಮ್ 150-200 ಅಡಿ ನಾವು ಓವರ್ ಟ್ಯಾಂಕ್ ಮೇಲೆ ಹತ್ತಬೇಕು. ಅಲ್ಲತ್ತಿ ಸ್ವಚ್ಛತೆ ಮಾಡಿ ಕೆಳಗಡೆ ಇಳಿಬೇಕಾದ್ರೆ ಅವ್ರ ಜನ್ಮ ಸಾಕಾಗುತ್ತೆ. ಇವ್ರು ಅಟ್ಲೀಸ್ಟ್ ಇವತ್ತು 1,20,000 ಸಾಕು ನಿಮಗೆ ಅಂತ ಹೇಳಿ ನಮ್ಮ ರೇಷನ್ ಕಾರ್ಡ್ ಕಡಿತ ಮಾಡಿರೋದು ಇದು ಒಳ್ಳೇದಲ್ಲ. ಅವ್ರು ಒಳ್ಳೇದು ಯಾವ ಕಾರಣಕ್ಕೂ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಸರ್ಕಾರ ಸ್ಪಂದನೆ ಮಾಡಿ ಇದು ಮಾನದಂಡನ ನಾವು ಫಿಕ್ಸ್ ಆಗಿರೋದು 25 ವರ್ಷಕ್ಕೆ ಹಿಂದೆ ಮಾನದಂಡ ಫಿಕ್ಸ್ ಆಗಿರೋದು. ಏನೋ ನಮಗೆ 1,20,000 ನಿಗದಿ ಮಾಡಿದೈತೆ, ಇದ್ರ ಪ್ರಕಾರವಾಗಿ ನೀವು ರೇಷನ್ ಕಾರ್ಡ್ ಕಟ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಅವತ್ತಿನ ದಿವಸದಲ್ಲಿ ಕೂಲಿ ಬಂದು ಅವತ್ತಿನ ದಿವಸದಲ್ಲಿ ಕೂಲಿ ಕೊಡ್ತಾ ಇದ್ದು ಕುರಿನೇ ಬೇರೆ. ಅವತ್ತು 1 ಕೆಜಿ ಅಕ್ಕಿ ಬಂದು 3 ರೂಪಾಯಿ 4 ರೂಪಾಯಿ ಅಕ್ಕಿ ಇತ್ತು. ಇವತ್ತಿನ ದಿವಸ 40-50 ರೂಪಾಯಿ ಅಕ್ಕಿ ಐತೆ. ಇವತ್ತಿನ ದಿವಸದಲ್ಲಿ ನಾವು ಜೀವನ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯ ಒಂದು ತಿಂಗಳಿಗೆ 30-40 ಸಾವಿರ ಸ್ಯಾಲ್ರಿ ಬೇಕು. ಈಗ ಸರ್ಕಾರಿ ನೌಕರ ಅಂತ ಪರಿಗಣನೆ ಮಾಡಿ 30-40 ಸಾವಿರ ಸ್ಯಾಲ್ರಿ ಕೊಟ್ಟು ರೇಷನ್ ಕಾರ್ಡ್ ನಮ್ದು ಕಿತ್ತಾಕಿದ್ರು ನಾವ್ ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ರೆ, ಇವತ್ ದಿವಸದಲ್ಲಿ ನಮ್ಗೆ ಕೊಡ್ತಾರ ಬರೀ 16,000 ಮಕ್ಕಳು ನಾವು ಓದಿಸ್ಬೇಕಾದ್ರೆ ಎಷ್ಟು 50,000 ಡೊನೇಷನ್ ಕಟ್ಬೇಕು. ಮನೆ ಬಾಡಿಗೆ ಕಟ್ಬೇಕಾದ್ರೆ 50,000 ವರ್ಷಕ್ಕೆ ಬಾಡಿಗೆ ಆಗುತ್ತೆ. ನಾವು ಜೀವನ ಮಾಡೋದು ಹೆಂಗ್ ಸ್ವಾಮಿ? ಎಲ್ಲಾರು ದಯವಿಟ್ಟು ಇದ್ರ ಬಗ್ಗೆ ಅನುಕಂಪ ತಗೊಂಡು ಎಲ್ಲಾರು ನಮ್ಗೆ ತುಂಬಾ ಅನುಕೂಲ ಮಾಡ್ಕೊಡ್ಬೇಕು. ರೇಷನ್ ಕಾರ್ಡ್ ನಮ್ಗೆ ಯಥಾಸ್ಥಿತಿಯಾಗಿ ನಮ್ BPL ಕಾರ್ಡ್ ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀರಿ. ಎಲ್ಲಾರು ನಮ್ಗೆ ಸಹಕರಿಸಿ ಮಾಡ್ಬೇಕು ಅದಕ್ಕೆ ಇಂತೇಳಿ. ಇಲ್ಲ ನಮಗೆ ಈ ತರ ನೀವೇನೋ ನಾವು ಸಹಕರಿಸಿ ನಮ್ಗೆ ಅನುಕೂಲ ಮಾಡ್ಕೊಟ್ಟು ರೇಷನ್ ಕಾರ್ಡ್ ಉಳಿಸಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವೆಲ್ಲಾ ಕೆಲ್ಸಗಳು ಬಿಟ್ಟು ನಾವೆಲ್ಲಾ ಕೆಲ್ಸಕ್ಕೆ ಬಿಡಕ್ ರೆಡಿ ಇದ್ದೀರಿ. ರೇಷನ್ ಕಾರ್ಡ್ ಮಾತ್ರ ನಾವು ಕಡ್ಡಾಯವಾಗಿ ಬೇಕೇ ಬೇಕು ರೇಷನ್ ಕಾರ್ಡ್ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಹೆಸರು BS ವೆಂಕಟೇಶ್ ಅಂತ. ನೋಡಿ, ಅದೇ ಸ್ಥಿತಿಯಲ್ಲಿ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಸಹೋದ್ಯೋಗಿಯಾಗಿ ಕೆಲಸ ಮಾಡ್ತಿರೋಂತ ಇಂತ ಅಂಗವಿಕಲರು ಇದ್ದಾರೆ, ಕೈಲಾದರಿತ ಇದ್ದಾರೆ. ತುಂಬಾ ಅದ ನಮ್ಮ ಸ್ಯಾಲ್ರಿ ಬಿಟ್ರೆ ಬೇರೆ ಏನು ಕೆಲಸ ಮಾಡಕ್ಕಾಗಲ್ಲ ಅಂತ ನಮ್ ಜಲ್ಗಾರರು ಇದ್ದಾರೆ ನಮ್ಮಲ್ಲಿ. ಆಮೇಲೆ ನಮ್ಮಲ್ಲಿ ಮಹಿಳಾ ಜಲ್ಗಾರರು ಇದ್ದಾರೆ. ಮಹಿಳಾ ಜಲ್ಗಾರ ಸಮೇತವಾಗಿ ಅವ್ರ ಸಂಸಾರ ನಡೆಸ್ಬೇಕಾದ್ರೆ ಬರೀ 1,20,000 ಜೀವನ ಮಾಡಕ್ ಆಗುತ್ತೆ ಸ್ವಾಮಿ? ಆಗ್ತಾ ಇಲ್ಲ. ಈಗ ಇನ್ನ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಈಗ 30-40 ಸಾವಿರ ಸ್ಯಾಲ್ರಿ ತಗೊಂಡು ಅಂತವ್ರಿಗೆ ESI ಕೊಡ್ತಾ ಇದಾರೆ, PF ಕೊಡ್ತಾ ಇದಾರೆ, ಎಲ್ಲಾ ತರ ಫೆಸಿಲಿಟಿ ಕೊಡ್ತಾ ಇದಾರೆ. ಅಂತವ್ರಿಗೆ ಇವತ್ತು ರೇಷನ್ ಕಾರ್ಡ್ ಐತೆ. ನಮ್ಮ ಜಲಗಾರ್ ಬರೀ 16,000 ಸ್ಯಾಲ್ರಿ ತಗೊಂತ ಮೇಲೆ ನೀವು ಕಂಡಿಟ್ಟು ಅನ್ಯಾಯ ಮಾಡ್ತಾ ಇದಾರಲ್ಲ, ಇದು ನ್ಯಾಯನ ಸ್ವಾಮಿ ನಿಮ್ಗೆ? ಇದು ದಯವಿಟ್ಟು ಎಲ್ಲಾರು ನೋಡ್ಬೇಕು, ಎಲ್ಲಾರು ಇದ್ರ ಬಗ್ಗೆ ಗಮನ ವಹಿಸ್ಬೇಕು. ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದಾರೆ. ನಮ್ಮ ಜಲಗಾರ ಬಗ್ಗೆ ಎಲ್ಲಾರು ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಿ ನಮ್ ಜಲ್ಗಾರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನೀವೇನ ನ್ಯಾಯ ದೊರಕಿಸ್ಕೊಡಿಲ್ಲ ಅಂತಂದಾಗ ನಾವು ಘೋರವಾಗಿ DC ಆಫೀಸ್ ಮುಂದೆ ಬಂದು ಎಲ್ಲಾ ಡಿಸ್ಟಿಕ್ ಅಲ್ಲಿ ಎಲ್ಲ ಸ್ಟೇಟ್ ಅಲ್ಲಿ ಸಮೇತವಾಗಿ ಎಲ್ಲಾರು ನಾವು ನೀರು ಬಿಡದಿರ ನಾವ್ ಇಲ್ಲಿ ಸ್ಟ್ರೈಕ್ ಮಾಡಕ್ಕೆ ನಿಶ್ಚಯ ಮಾಡ್ಕೊಂಡಿರ್ತೇವೆ. ದಯವಿಟ್ಟು ಎಲ್ಲಾರು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ.